ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿ ಕಾಜು ಸ್ಟೋರೀಸ್. ಹೇಗಿದ್ರೆ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಏನಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಎಂತ ಹೇಳಿದ್ರೆ ಆಕ್ಟಿವಿಟಿ ಇಲ್ಲಿನವರಿಗೆ ಆಕ್ಟಿವಿಟಿ, ಊರಲ್ಲೆಲ್ಲ ಅದು ಮಾವಿನಕಾಯಿ ಕೊಯ್ಯುದು ಅಂತ ಹೇಳ್ತಾರೆ. ಮನೆ ಹಿಂದೆ ಮರ ಇದ್ರೆ ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗ್ತಾರಲ್ಲ ಆ ತರ. ಬಟ್ ಇಲ್ಲಿ ಕೆನಡಾದಲ್ಲಿ ಒಂದು ಸಮ್ಮರ್ ಆಕ್ಟಿವಿಟಿ ಎಂತ ಹೇಳಿದ್ರೆ ನಾವೀಗ ಬೆರಿ ಪಿಕ್ಕಿಂಗ್ ಹೋಗ್ತಾ ಇದ್ದೇವೆ. ಸೊ ಬ್ಲೂಬೆರಿ, ಸ್ಟ್ರಾಬೆರಿ, ರಾಸ್ಬೆರಿ ಉಂಟು. ಈ ಬೆರಿ ಪಿಕ್ಕಿಂಗ್ ಗೆ ಹೋಗ್ತಿದ್ದೇವೆ. ಅದು ಇಲ್ಲಿ ಒಂದು ಆಕ್ಟಿವಿಟಿ ಅಂದ್ರೆ ಸಮ್ಮರ್ ಬಿಸಿಲಲ್ಲಿ ನಮ್ಗೆ ಅದು ನಾವು ಕಲ್ಲೋಡ್ದೆಲ್ಲ ತೆಗಿತಿದ್ದವರಿಗೆ ಅದು ಆಕ್ಟಿವಿಟಿ ಅಲ್ವೇ ಅಲ್ಲ. ಬಟ್ ಎನಿವೇಸ್ ಎಲ್ಲರೊಟ್ಟಿಗೆ ಒಂದು ಇಲ್ಲಿದ ಒಂದು ಕಲ್ಚರ್ ಪ್ರಕಾರ ನಾವು ನಡಿವ ನೋಡು. ಅಲ್ಲಿ ಈಗ ಹೋಗ್ತೇವೆ ಬೇಸಿಕಲಿ ಊರ ಬದಿ ಗದ್ದೆಗೆ ಹೋಗುದು ಅಂತ ಹೇಳ್ತೇವೆ. ಇಲ್ಲಿ ಫಾರ್ಮಿಗೆ ಹೋಗ್ತಿದ್ದೇವೆ. ಫಾರ್ಮಿಗೆ ಹೋಗಿ ಅಲ್ಲಿ ಹೋಗಿ ಎಲ್ಲ ನಾವೇ ಕೊಯ್ದು ನಾವೇ ಅದನ್ನು ವೇಟ್ ಮಾಡಿ ದುಡ್ಡು ಕೊಟ್ಟು ತಕೊಂಡ್ ಬರ್ಲಿಕ್ಕೆ ಅದೊಂದು ಆಕ್ಟಿವಿಟಿ. ನಾವೇ ಕೊಯ್ಯುದಲ್ಲ, ಊರಿನಾಗೆ ಅದು ಮೋಸ್ಟ್ಲಿ ಇದೆಲ್ಲ ಕೋಲೆಲ್ಲ ಉಂಟ ಇಲ್ಲೋ ಗೊತ್ತಿಲ್ಲ. ನೋಡು ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಲೆಟ್ಸ್ ಗೋ. ಸೊ ನಾವೀಗ ಫೈನಲಿ ಬಂದು ಮುಟ್ಟಿದ್ದೇವೆ ಸಾರಿ ಫಾರ್ಮ್ಸಿಗೆ. ಸೊ ಬನ್ನಿ. ದೊಡ್ಡ ಮನೆ ತರ ಕಾಣ್ತದೆ ಬಟ್ ಮನೆ ಅಲ್ಲ, ಎರಡೆರಡು ಬಂಗ್ಲಾ ಉಂಟು. ಬಿಸಿಲುಂಟು, ಒಳ್ಳೆ ಬಿಸಿಲು, ಫುಲ್ ಸೆಕೆ ಬೇವ್ತಾ ಉಂಟು. ಪ್ಲಸ್ ಅದ್ರೊಟ್ಟಿಗೆ ಅದೇ ಸುಮಾರು ರಶ್ ಸಹ ಇದ್ದಾಗೆ ಉಂಟು. ಒಂದು ರಾಶಿ ಜನ ಇದ್ದಾರೆ. ಹಾಗೆ ಒಳಗೆ ಹೋಗ್ಬೇಕು. ಹೋಗ್ತೇವೆ ತೋರಿಸ್ತೇವೆ ಎಂತೆಲ್ಲ ಉಂಟಂತ, ಹೇಗೆ ಪಿಕ್ ಮಾಡ್ತೇವೆ ಅಥವಾ ಪಿಕ್ ಮಾಡಿ ಉಂಟಂತ ಸಹ ಗೊತ್ತಿಲ್ಲ ಈ ರಶ್ ನೋಡಿದ್ರೆ. ಬಟ್ ನೋಡು ಒಳಗೆ ಹೋಗಿ ಗೊತ್ತಾಗ್ತದೆ. ಬನ್ನಿ ಹೋಗುವ. ಪೂಜಿತ ಚೆಕ್ ಇನ್ ಮಾಡ್ಲಿಕ್ಕೆ ಹೋಗಿ ಬರ್ದಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಚೆಕ್ ಇನ್ ಮಾಡ್ಬೇಕಂತೆ ನಾವೇ ಪಿಕ್ ಮಾಡೋದಾದ್ರೆ. ಸೊ ಅದಕ್ಕೆ ಹೋಗಿದ್ದಾರೆ. ಈಗ ಫಸ್ಟ್ ಸ್ಟೆಪ್ ಅಂತ ಹೇಳಿ ಅವ್ರ ಹತ್ರ ಕೇಳಿದೆ. ಅವ್ರು ನಂಗೆ ಇದು ಪಾತ್ರ ಕೊಟ್ಟಿದ್ದಾರೆ. ಪಾತ್ರೆ ಅಲ್ಲ, ಬಾಕ್ಸ್. ಸೊ ಇದನ್ನು ತಗೊಂಡೋಗಿ ಅಲ್ಲಿ ಬ್ಲೂಬೆರಿಯನ್ನು ನಾವೇ ಹೆಕ್ಕಿ ಹಾಕಿ ಮತ್ತೆ ಹೋಗಿ ಸ್ಟ್ರಾಬೆರಿ ಮತ್ತೆ ರಾಸ್ಬೆರಿ ಬೇಕಿದ್ರೆ ಸ್ವಲ್ಪ ದೂರದ ಲೊಕೇಶನ್ ನಡ್ಕೊಂಡು. ಬಟ್ ಈ ಲೊಕೇಶನ್ ಅಲ್ಲಿ ಈಗ ಸದ್ಯಕ್ಕೆ ಖಾಲಿ ಬ್ಲೂಬೆರಿ ಮಾತ್ರ ಇರೋದು. ಸೊ ಇದಕ್ಕೆ ಈಗ $1 ಗೈಸ್, ಈ ಬಾಕ್ಸಿಗೆ $1. ಮತ್ತೆ ಇನ್ನೊಂದು ಅಲ್ಲಿ ಬಾಸ್ಕೆಟ್ ಆಗಿ ಉಂಟಲ್ಲ, ಬಕೆಟ್ ಆಗಿ, ಅದಕ್ಕೆ $3. ಇದಕ್ಕೆ $1. ಸೊ ಇದು $1 ತಕೊಂಡು ನಾವು ಒಂದು ತಕೊಂಡಿದ್ದೇವೆ, ಇವರು ಒಂದು ತಕೊಂಡಿದ್ದಾರೆ, ಶ್ರದ್ಧಾ ಪ್ರಜ್ವಲ್. ಅಲ್ಲ, ಇಲ್ಲಿ ಬ್ಲೂಬೆರಿ ಮಾತ್ರ, ಸ್ಟ್ರಾಬೆರಿ ಉಂಟು. ಯಾವುದು ಒಳಗಡೆ ಅಲ್ಲ, ಅದೆಲ್ಲ ಆಲ್ರೆಡಿ ಹೆಕ್ಕಿಟ್ಟಿದ್ದಾರೆ. ಆರ್ಗ್ಯಾನಿಕ್, ಯಾವುದು ಪೆಸ್ಟಿಸೈಡ್ ಯೂಸ್ ಮಾಡಿದಂತ ಶ್ರದ್ಧೆ ಹೇಳ್ತಿದ್ದಾರೆ. ನಾನಿವತ್ತು ಅಲ್ಲಿ ಬ್ಲೂಬೆರಿ ತಿಂದು ನನಗೆ ನಾಳೆ ಹುಷಾರಿದ್ರೆ ನಾನು ಅವರೇನು ಸಹ ಪೆಸ್ಟಿಸೈಡ್ ಹಾಕ್ಲಿಲ್ಲ ಇದ್ರೆ ನಾನು ಸಾಯ್ತೀನಿ. ಬಾಗರ್ ಹೋಗುವ, ಆಚೆ ಹೋಗುವ. ಪೋಯ್ ನಮ್ಮ ಬೈ. ಒಂದು ಉಡುಪಿದು ಭಿಕ್ಷುಕಿ, ಇನ್ನೊಂದು ಕುಂದಾಪುರದ ಭಿಕ್ಷುಕಿ. ನಮ್ಮ ಊರಿನವ್ರು ಯಾರು ಇದ್ದಾರೆ ಇಲ್ಲಿ. ನನ್ನ ಅಮ್ಮ ಎಲ್ಲ ನೋಡ್ತಿದ್ರು ಖುಷಿ ಆಗ್ಬೋದು. ಅಮ್ಮನಿಗೆ ಹೀಗೆ ಸೀರಿಯಲ್ ಎಲ್ಲ ಬಂದ್ರೆ ಬರ್ಬೋದು. ಇಲ್ಲಿ ನಾಚಿಕೆ ಮಾಡ್ಬೇಕು ಹೇಳಿಲ್ಲ. ಇದರಲ್ಲಿ ಈಗ ನಮ್ಗೆ ಯಾವ್ದಂತ ಓ ಇದೆಯಾ, ಇಲ್ಲೇ ಬಂತಲ್ಲ, ಸ್ಟಾರ್ಟ್ ಆಯ್ತು ಇಲ್ಲಿಂದ. ಇದು ತುಂಬಾ ಚಿಕ್ಕದುಂಟು, ಹಣ್ಣು ಯಾವ್ದಂತ ಗೊತ್ತಾಗುದು. ಅದ್ ನಾವೀಗ ಮುಟ್ಟಿ ನೋಡ್ಬೇಕಾ ಅಂತಲ್ಲ, ಸ್ವಲ್ಪ ದೊಡ್ಡದಲ್ಲ. ಎಷ್ಟು ಕೆಳಗೆ ಬಿದ್ದು ಹಾಳಾಗಿದೆ, ರಾಶಿ. ಹೌದು, ಎಷ್ಟು ಕೆಳಗೆ ಬಿದ್ದಿದೆ ಹಣ್ಣಾಗಿ. ಇಲ್ಲ ಅದು ಕೌಂಟ್ ಇಲ್ಲ. ಅನ್ಲಿಮಿಟೆಡ್ ಬೊಫೆ. ನಾನು ಅದಕ್ಕೆ ಚೂರೇ ಊಟ ಮಾಡಿ ಬಂದಿದ್ದೇನೆ, ಜಾಸ್ತಿ ಊಟ ಇಲ್ಲಿ ಮಾಡುದಂತ ಸುಮ್ಮನೆ ತಮಾಷೆಗೆ ಮಾರು. ಓ ಮೈ ಗಾಡ್, ಇಲ್ಲಿ ನಂಗೆ ಒಂದು ಅಷ್ಟು ದೊಡ್ಡದು ಬೇಕು. ತೋರಿಸು. ಅದು ಕರೆಕ್ಟ್ ಫ್ರೆಶ್ ಬ್ಲೂಬೆರಿ ಸಿಕ್ಕಿತು. ತೋರಿಸ, ಅಷ್ಟು ದೊಡ್ಡದಿರ್ಬೇಕಲ್ಲ, ಮತ್ತೆ ಸಾಫ್ಟ್ ಇರ್ಬೇಕು, ಹಣ್ಣಾಗಿರ್ಬೇಕು. ಒಳ್ಳೆ ಉಂಟಾ? ಸ್ವೀಟ್ ಉಂಟಾ? ಸ್ವೀಟ್. ಐಡಿಯಲ್ ಸೈಜ್ ಐಸ್ ಕ್ರೀಮ್ ಅಲ್ಲ, ಐಡಿಯಲ್ ಸೈಜ್ ಇಷ್ಟು ದೊಡ್ಡ ಇರಬೇಕು. ತಿಂದು ನೋಡ್ತೇನೆ, ಒಳ್ಳೆ ಇದ್ರೆ ಇದೇ ಸೈಜ್ ತಗೊಳ್ಬೇಕು. ಸ್ವೀಟ್ ಉಂಟು. ನಾನು ವಿಡಿಯೋ ಮಾಡ್ತಾ ಬಾಕಿ ಆಗ್ತೇನೆ. ಇವರೆಲ್ಲ ತಿಂತಿದ್ದಾರೆ, ಅಲ್ಲಿ ಒಬ್ಬರಾಗಲ್ಲಿ ಎಕ್ಕಿ ತಿಂತಿದ್ದಾರೆ. ಅವ್ರ ಹತ್ರ ಪಾತ್ರೆ ಸಹ ಇಲ್ಲ. ಅವರೆಲ್ಲ ಹೊಟ್ಟೆಲಿ ಸ್ಟೋರ್ ಮಾಡ್ತಿದ್ದಾರೆ. ನಾವೆಲ್ಲ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೀವಿ. ಕ್ಯಾಮಲ್
ಕ್ಯಾಮಲ್ ಕ್ಯಾಮಲ್ ವಾಟರ್ ಅನ್ನು ಇಲ್ಲಿ ಸ್ಟೋರ್ ಮಾಡಿ ಸ್ಟೋರ್ ಮಾಡುದು. ಸೊ ಇದು ಹೇಗೆ ಹೇಳಿದ್ರೆ ಗೈಸ್, ಇಲ್ಲಿಗೆ ನಾವೆಂತ ಬೆರೀಸ್ ಪಿಕ್ ಮಾಡ್ತೇವಲ್ಲ, ಇದು ಆ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಅಲ್ಲಿ ಅವರು ವೇಟ್ ನೋಡ್ತಾರೆ ಅದ್ರದ್ದು. ಒಂದು LB ಅಂದ್ರೆ ಆಲ್ಮೋಸ್ಟ್ ಅರ್ಧ kgಗೆ $3 ಅಂದ್ರೆ ಎಷ್ಟು 180 ರೂಪಾಯಿ ಆಗ್ತದೆ. ಅದೇ ನಮ್ಗೆ ವಾಲ್ಮಾರ್ಟ್ ಅಲ್ಲಿ ಆದ್ರೆ 375 ಗ್ರಾಮಿಗೆ $4 ಚಿಲ್ಲರೆ ಕೊಡ್ತೇವೆ ನಾವು. 370 ಗ್ರಾಮಿಗೆಲ್ಲ ಅಂದ್ರೆ ಒಂದು 200 ಮೇಲೆ ಕೊಡ್ತೇವೆ. ಸೊ ಇಲ್ಲೇ ನಾವು ಡೈರೆಕ್ಟ್ ಬಂದು ಪಿಕ್ ಮಾಡೋದಾದ್ರೆ ಕಮ್ಮಿ ಆಗ್ತದೆ, ಪ್ಲಸ್ ಆರ್ಗ್ಯಾನಿಕ್, ಅವರು ಪೆಸ್ಟಿಸೈಡ್ ಎಲ್ಲ ಹಾಕುದಿಲ್ಲ ಅಂತ ಹೇಳ್ತಾರೆ. ಸೊ ಒಳ್ಳೇದು ಅಂತ, ಡೈರೆಕ್ಟ್ ಗಿಡದಿಂದ ತೆಗೆದು ತಿನ್ಬೋದು ಅಂತ. ನೋಡಿ ಈಗ ಹೀಗೆ ತೆಗೆದು ಒಳ್ಳೆ ಸ್ವೀಟ್ ಉಂಟಾ, ಸೂಪರ್ ಸ್ವೀಟ್ ಉಂಟು. ಇದುಂಟಲ್ಲ ಇವ್ರದ್ದು ಗದ್ದೆ, ಸುಮಾರು 1 ಎಕರೆ ಗಟ್ಟಲೆ ಉಂಟು ನೋಡಿ, ತೋರಿಸ್ತೇನೆ. ಅಲ್ಲಿ ಎಷ್ಟು ಎಂಡು ತನಕ ಉಂಟು ನೋಡಿ, ಲೈಕ್ ಎಷ್ಟೋ ಎಕರೆ ಗಟ್ಟಲೆ ಉಂಟು ಇದು. ಸೊ ಇಡೀ ಹಳ್ಳಿ ಏರಿಯಾ ಅಂತ ಉಂಟಲ್ಲ, ಫುಲ್ ಅಲ್ಲಿಂದ ಅಲ್ಲಿ ತನಕ ಉಂಟು. ಮೋಸ್ಟ್ಲಿ ಇವ್ರದ್ದೇ ಅಂತ ಅನ್ಕೊಳ್ತಿದ್ದೇನೆ, ಯಾಕಂದ್ರೆ ಇದು ಒಂದೇ ಬಿಲ್ಡಿಂಗ್ ಇಲ್ಲಿ ಇರೋದು, ಆದರೆ ಹಿಂದೆ ಫುಲ್ ತೋಟ ಇದಾಗಿ ಗದ್ದೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಎಲ್ಲ ಬೆಳೆಸ್ತಿದ್ದಾರೆ. ಸೊ ಕೆನಡಾದಲ್ಲಿ ನಾವು ಈ ಥರ ಗದ್ದೆ, ಈ ಥರ ಫಾರ್ಮ್ ಫಸ್ಟ್ ಟೈಮ್ ನೋಡ್ತಿರೋದು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಣ್ಣ, ಗದ್ದೆ ನೋಡ್ಲಿಕ್ಕೆ ಖುಷಿ ಆಗ್ತದಲ್ಲ. ಹೇಗೆ ಅನಿಸ್ತಾ ಉಂಟಂತ ಹೇಳಿದ್ರೆ, ಇಲ್ಲಿ ನಮ್ಮ ಮನೇಲಿ ಅಲ್ಲ ಈ ಸಂಜೆ ಟೈಮಿಗೆ ನಾವ್ ಎಂತ ಮಾಡ್ತಿದ್ವಿ ಹೇಳಿ, ಈ ಅಬ್ಬಲಿ ಹೂ ಆ ತರ ಹೂ ಎಲ್ಲ ಉಂಟಲ್ಲ, ಹೂ ಎಲ್ಲ ಹೀಗೆ ಹೆಕ್ಕುತ್ತೆ. ಸೊ ನಂಗೆ ಅದು ಮನೆಗೆ ಹೋಗಿದ್ ಫೀಲಿಂಗ್ ಬರ್ತಾ ಉಂಟು. ಹೌದೌದು, ಹೀಗೆ ಒಂದೊಂದು ಹೆಕ್ಕಿ ಹಾಕುದಲ್ಲ. ಫಿಲಾಸಫಿ ಉಂಟು, ಎಂತ ಮುಟ್ಟಿದ್ರೆ ಪುಟ್ಕ ಬಿದ್ರೆ ಅದು ಒಳ್ಳೆ ಉಂಟಂತೆ. ಹಾಗಾದ್ರೆ ನಾವು ಕೈಯಲ್ಲಿ ಹಾಕಿ ಮಾಡಿ, ಇದ್ರಲ್ಲಿ ಹೀಗೀಗೆ ಮಾಡಿದ್ರೆ ಮುಟ್ಟಿ ಬಿದ್ರೆ ಅದು ಹಣ್ಣು ಅಂತೇಳಿ ಕೈಯಲ್ಲಿ ತೆಗಿಬೇಕು ಹೇಳಿಲ್ಲ. ಸುಮ್ಮನೆ ಕರ್ಕೊಂಡು ಬಂದದ್ದು ಅವ್ರು ವೇಸ್ಟ್ ಅಲ್ಲ, ಅವ್ರು ಹೊಟ್ಟೆಲಿ ಸ್ಟೋರ್ ಮಾಡ್ತಿದ್ದಾರೆ ಪಾಪ, ಇಷ್ಟು ಅರ್ಧ ಬಿಡುದಿಲ್ಲ ಅವಳಿ. ಇವರನ್ನೀಗ ಹಿಂದೆ ಕರ್ಕೊಂಡು ಹೋಗುವಾಗ ಇವರದ್ದು ವೇಟ್ ನೋಡಿದ್ರೆ ಅವ್ರಿಗೆ 70 ಇದ್ದವರು 75 kg ಆಗಿ ಹೋಗ್ತಾರೆ ಮನೆಗೆ ಹೋಗುವಾಗ. ತಿಂತಾ ಇದ್ದೇನೆ, ನಂಗೆ ದೊಡ್ಡ ಹುರ್ಕುದ್ರಲ್ಲಿ ನಂಗೆ ಓ ಗಾಂಧಿ ಎಲ್ಲೋ ಇರ್ಬೇಕಿದೆ, ನಮ್ಮೊಟ್ಟಿಗೆ ಕೆಟ್ಟಿಲ್ಲ ಅವಳು ಪಾಪ. ಇವಳಿಗೆ ಪಾಪ ಹೊಸ ಹೆಸರು ಇಟ್ಟಿದ್ದಾರೆ, ಅವಳು ಗಂಡ ಗಾಂಧಿ ಅಂತ ಇಲ್ಲಿ ಹೇಳಿ. ಇದ್ರಲ್ಲಿ ಮುಳ್ಳಿಲ್ಲ ಅಲ್ಲ, ಹಂಗೆ ತಾಗುತ್ತದೆ ಅಂತ. ನನ್ನ ಹೆಂಡತಿ ಪಾಪ ಕಷ್ಟಪಟ್ಟು ಇಷ್ಟೇ ಕೇಳಿ ಉಂಟ ಕಾಣುದಿಲ್ಲ. ಅವ್ರು ಅರ್ಧಕ್ಕರ್ಧ ಇವರೇ ತಿಂದಿದೀಗ. ನನ್ನ ಹೆಂಡತಿ ಪಾಪ ಕಷ್ಟಪಟ್ಟು, ನಾ ಕೈಲಿ ತೋರಿಸ್ತೇನೆ ನೋಡಿ, ಹೇಳಿ ಕಷ್ಟಪಟ್ಟು ಇಷ್ಟೇ ಇಟ್ಟಿದ್ಲು. ನನ್ನ ಹೊಟ್ಟೆಗೆ ಹೋಗ್ತಾ ಉಂಟು ಈಗ. ಇಲ್ಲಿ ನೋಡಿ ಎಲ್ಲ ಇರುದೇ ಸಣ್ಣ ಸಣ್ಣ, ನಂಗೆ ಅದನ್ನ ಹೆಕ್ಕಲಿಕ್ಕೆ ನಂಗೆ ಎಷ್ಟು ಟೈಮ್ ಆಗಿದೆ. ಆಚೆ ಸೈಡ್ ಹೋಗುವ, ಅಲ್ಲಿ ಉಂಟು ಅದು ಈಗ ಎಂಟ್ರಿ ಪ್ಲೇಸ್. ಯಾಚೆ ಹೋಗುವ. ಇವರದೀಗ ಹೊಸ ಟ್ಯಾಕ್ಟಿಕ್ಸ್. ನೀವು ಈ ದಿನಸಿ ಸಾಮಾನು ತರಲಿಕ್ಕೆ ಹೋಗುವಾಗ ನೀವು ನೋಡಿದ್ರೆ ಈ ಎದುರಿದ್ದು ಸಾಮಗ್ರಿಗಳನ್ನು ಯಾರು ತರುದಿಲ್ಲ. ಸೊ ಹಿಂದೆ ಹೋಗಿ ತರ್ತಾರೆ, ಹಿಂದಿದ್ದು ಸಾಮಾನು ತೆಗ್ದಿರ್ತಾರೆ. ಒಳಗಿದು ಹಿಂದಿದೆ ಎಲ್ಲ ಹೆಕ್ಕುದು. ಇವ್ರಿಗೆ ಅದೇ ಹೇಳ್ತಾ ಇದ್ದಾರೆ, ಇದೀಗ ಬಂದ ಸ್ಟಾರ್ಟಿಂಗ್ ಅಲ್ಲ, ಎಲ್ಲರೂ ಇಲ್ಲೇ ಬರ್ತಾರೆ, ನಾವು ಒಂಚೂರು ಆಚೆ ದೂರ ಹೋಗುವ ಅಂತೆ. ಸೊ ನಾವು ಇಂಡಿಯನ್ಸ್ ಅದಕ್ಕೆ ನಮ್ಗೆ ಅದೆಲ್ಲ ಬೇಗ ಯೋಚನೆ ಬರ್ತದೆ ಅಂತ. ನೋಡಿ ನನ್ನ ಗಂಡನಿಗ ಹಣ್ಣು ಹೆಕ್ಕುದ್ರೊಳಗೆ ಈಗ ಹೆಂಡತಿ ಬೇಡ. ಅವರೆಲ್ಲ ಹೆಕ್ಕಿ ತಿಂದ್ರ ಇವ್ರು ಸಾಗೆಯ, ನಾನು ಪೂರ ತೆಗಿ ಎಲ್ಲ ಗಂಡಸೆ ತಿಂದಿದ, ಒಂದೇ ಒಂದು ಇಡ್ಲಿಲ್ಲ ನಂಗೆ. ಜಾಗ ಈಗ ಇಲ್ಲಿಗ ಒಳ್ಳೆ ಉಂಟು. ಈಗ ಇತ್ತಿಗೆ ಇಲ್ಲಿ ಒಳ್ಳೆ ಉಂಟು. ನನ್ ಗಂಡನಿಗೆ ತೆಗಿಲಿಕ್ಕೆ ಸಹ ಬರುದಿಲ್ಲ, ಮತ್ತೆ ಸ್ಟೈಲ್ ಅಲ್ಲಿ ನಾನ್ ತೆಗಿತೇನೆ ಕೊಡು. ನಾನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಇದೆಲ್ಲ ಉಂಟಲ್ಲ ದನಿಗೆ ಕಟ್ಟಿದ ಹೊರಗೆ ನಾವು ಮೇಯ್ಲಿಕ್ಕೆ ಎಲ್ಲರಿಗೆ ಮೇಯ್ಲಿಕ್ಕೆ ಬಿಟ್ಟಾಗ ನಾವೊಂದು ಪ್ರಾಣಿಗಳೆಲ್ಲ ನಮ್ಮನ್ನೀಗ ಕಟ್ಟಿ ಬಿಟ್ಟಿದ್ದಾರೆ, ಎಷ್ಟು ಬೇಕಾದ್ರೆ ತಿನ್ನಿ ಅಂತ ಮೇಯ್ತಾ ಇದ್ದೇವೆ ನಾವು. ಇದು ನೋಡು, ಇಲ್ಲಿ ನೋಡಿ, ಇದಕ್ಕೆ ನಾನು ಗ್ಯಾರಂಟಿ ಆ ವುಮೆನ್ ಮೀಮ್ ಹಾಕ್ತೇನೆ ನಾನು. ಯಾಕೆಂತ ಹೇಳ್ತೇನೆ, ಈಗ ಬಾಕ್ಸ್ ಖಾಲಿ ಇತ್ತ, ಇವಳು ನನ್ನ ಕೈಲಿ ನಾನು ತಿಂದೆ, ಇವಳು ಕೊಟ್ಟದಲ್ಲ, ಇಷ್ಟೇ ತೆಗ್ದು ನಾ ತೋರಿಸಿದಲ್ಲ ಇವಳು ಎಷ್ಟು ತೆಗ್ದಿಲ್ಲ ಅಂತ ಫಸ್ಟ್ ಟ್ರೈ ಅಲ್ಲಿ. ನಾನು ನೋಡಿ
ಇಲ್ಲ. ಯಾರು ಜಾಸ್ತಿ ತೆಗಿತಾರೆ ಕಾಂಪಿಟೇಷನ್ ಅಲ್ಲ, ಯಾರು ಒಳ್ಳೇದು ದೊಡ್ಡ ತೆಗಿತಾರೆ, ಇದ್ರಲ್ಲೆಲ್ಲ ಸಣ್ಣದೆಲ್ಲ ಉಂಟು ಹೇಳಿ. ಒಬ್ಬೊಬ್ಬ ಇದು ಒಂದೇ ಸಣ್ಣದು ಬ್ಯಾಕೆಂತ ಸಣ್ಣ ತೋರ್ಸ್ ನೋಡಿ ಆ ಬೆಳಿಲಿಕ್ಕೆ ಸಹ ಬಿಡಲ್ಲ ಹಾಗಿದೆ. ಅಲ್ಲ ಅದು ಬಿಡು, ಬಾಕಿ ತೋರಿಸಿ. ಈಗ ಇಲ್ಲಿ ನೋಡಿ ಗೈಸ್. ಇಲ್ಲ ಇಲ್ಲ, ನಾನು ಹೀಗೆಲ್ಲ ವೇಸ್ಟ್ ಮಾಡುದಿಲ್ಲ. ಇಲ್ಲ, ನಾನು ಸುಮಾರು ತೆಗ್ದಿದ್ದೇನೆ. ಸೊ ನಾನಿಲ್ಲಿ ಇದ್ರೆ ರಾತ್ರಿವರೆಗೆ ಇಲ್ಲೇ ಕುತ್ಕೊಳ್ತೇನೆ ಅಂತ. ಕುತ್ಕೊಳ್ಳು, 6 ಗಂಟೆ ತನಕ ಓಪನ್ ಉಂಟು. ಅದನಿ ಅಲ್ಲಾಗ ದನ ಎಂತ ನಿಮ್ದ್ರಲ್ಲಿ ಧ್ಯಾನ ಅಲ್ಲಿ ಮುಟ್ಟಿ ಆಯ್ತು. ಆ ಸೊಪ್ಪು ಅವರು ನಮ್ಗೆ ಫಸ್ಟ್ ರೌಂಡ್ ಆಫ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಎಲ್ಲಿ ಒಳ್ಳೆ ಉಂಟಂತ ಹೇಳಿ ಅವ್ರು ನಮ್ ಕೂಗಾಕ್ತಾರೆ, ನಾವ್ ಅಲ್ಲಿಗೆ ಹೋದ್ರಾಯ್ತು. ನಾವಲ್ಲಿ ಹೋಗೋಷ್ಟು ಖಾಲಿ ಆಗಿರ್ತದೆ. ಇಲ್ಲ ಇಲ್ಲ, ಅವ್ರು ಅದನ್ನೇ ಮಾಡ್ತಿರೋದು, ಇವರಿಗೆಲ್ಲ ಇಲ್ಲ ಕ್ರೂರಿಗಳು ಇವರೆಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದೆ ಪ್ರಜ್ವಲ್ ಅಣ್ಣ, ನಾನು ಅವ್ರು ಅದಕ್ಕೆ ಹೋಗಿದ್ದು. ಪಾಪ ನನ್ನ ಗಂಡ ನಂಗೆ ಬ್ಲೂಬೆರಿ ತೆಗೆದು ಕೊಡ್ತಾ ಇದ್ದಾರೆ, ಪಾಪ ಹೆಂಡತಿ ತಿನ್ಲಿ ಅಂತ. ಯಾಕಂದ್ರೆ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಉಂಟು. ಎಂತ ಬೆನಿಫಿಟ್ಸ್ ಗೊತ್ತಿಲ್ಲ. ಇದು ಉಂಟಲ್ಲ ಬ್ಲೂಬೆರಿ, ಗೊತ್ತಿರ್ಬೋದು ನಿಮ್ಗೆಲ್ಲ. ಇದು ಹಾರ್ಟಿಗೆ ತುಂಬಾ ಒಳ್ಳೇದು, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಒಳ್ಳೆ, ಬ್ಲಡ್ ಶುಗರಿಗೆ ಒಳ್ಳೇದು, ಮತ್ತೆಂತ ಬ್ರೈನಿಗೆ ಸಹ ಒಳ್ಳೇದು. ಸೊ ಸುಮಾರು ಬೆನಿಫಿಟ್ಸ್ ಉಂಟು ಬ್ಲೂಬೆರಿ. ನಿಮ್ಮ ಆಚೆಯಲ್ಲಿ ಯಾರು ಸಿಕ್ಕುದಾದ್ರೆ ಖಂಡಿತ ತಿನ್ನಿ, ಒಳ್ಳೇದು ಹೆಲ್ತಿಗೆ. ಸೂಪರ್ ಫುಡ್ ಅಲ್ಲ, ಎಲ್ಲ ಫ್ರೂಟ್ಸ್ ಒಳ್ಳೇದೆ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ಸ್ ಉಂಟು. ಅಡ್ಡಿಲ್ಲ, ನನ್ನ ಗಂಡನಿಗೆ ಗೊತ್ತುಂಟು, ಸುಮ್ಮನೆ ಎಲ್ಲರೂ ತಿಂತಾರೆ ಅಂತ ತಿನ್ನೋದಲ್ಲ, ಬೆನಿಫಿಟ್ಸ್ ಗೊತ್ತುಂಟು. ನನ್ನ ಗಂಡ ನನ್ಗೆ ಎಳಿತಿದ್ದಾರೆ ನೋಡಿದ, ಆಮೇಲೆ ನೋಡ್ರಿ ನನ್ನ ಗಂಡ ಇಲ್ಲಿದ್ದಾರೆ, ಇಲ್ಲಿ ನೋಡಿ. ಓ ಗಾಡ್, ಆಯ್ತು. ನಾನು ಯಾರಪ್ಪ ಇಲ್ಲಿಂದ ಎಳಿತಾ ಇರೋದು ಅಂತ ಹೀಗೆ ನೋಡ್ತಿದ್ದೇನೆ. ಆಮೇಲೆ ನೋಡಿದ್ರೆ ಮರ, ಅಂದ್ರೆ ನನ್ನನ್ನು ತೆಗಿ ಇನ್ನೂ ಸಹ. ಒಂದ್ ನಿಮಿಷ, ಈ ಮರ ಉಂಟು. ಈ ಮರ ಗಿಡ ಅಲ್ಲ, ಮರ. ಸಾರಿ, ಗಿಡ. ಅಂದ್ರೆ ನೀನ್ ಇನ್ನೂ ಸಹ ತೆಗಿ, ನನ್ನ ಹತ್ರ ಇನ್ನೂ ಸಹ ತುಂಬಾ ಹಣ್ಣುಂಟು, ನೀನ್ ತೆಗಿ ಅಂತ ಹೇಳ್ತೇವೆ. ಹಾಗೆ ಮತ್ತೆ ನೀವು ಚಂದ ಕಾಣ್ತಿದ್ದಿಲ್ಲ ಹಾಗೆ, ಅದು ನೀವು ಹೋಗ್ಬೇಡ, ಇಲ್ಲೇ ಇರೋ ಹೇಳ್ತೇವೆ ಉಂಟೇನು. ನಾಚಿಕೆ ಆಗ್ತದೆ. ಇಲ್ಲಿ ನೋಡಿ, ಇದು ಶ್ರದ್ಧಂದು ಬ್ಲೂಬೆರಿ. ಶ್ರದ್ಧಾ ಮತ್ತೆ ಪ್ರಜ್ವಲ್ ಅಣ್ಣ, ಬ್ಲೂಬೆರಿ ಅಲ್ಲ, ಶ್ರದ್ಧಾ ಮತ್ತೆ ಪ್ರಜ್ವಲ್ ಅಣ್ಣ ಪಿಕ್ ಮಾಡಿ ನೋಡಿ, ಎಷ್ಟು ದೊಡ್ಡದುಂಟು. ಎಲ್ಲ ಸಹ ನೋಡಿ ದೊಡ್ಡದೇ, ನಿಮ್ಗೆ ಬಾರಿ ಕಮ್ಮಿ ಸಣ್ಣದ್ ನೋಡ್ಲಿಕ್ಕೆ ಸಿಕ್ಕುದು. ಇವಾಗ ಅವ್ರಿಗೆ ತಕೊಂಡಿದ್ದು ಅದೇ ಗಳಿ ನನ್ ಗಂಡನ್ ನೋಡಿ. ಎಂತ ಇದು ಅಲ್ಲಿ ಪ್ರಜ್ವಲ್ ಕಾಲೆಲ್ಲ ನುಗ್ಗಳಿ ಹೋಗಿ. ಸಣ್ಣದಾದ್ರೂ ಹುಳಿ ಇಲ್ಲ, ಒಳ್ಳೆ ಸ್ವೀಟ್ ಉಂಟು, ಏನ್ ಟೆನ್ಷನ್ ಇಲ್ಲ, ತಿನ್ಬೋದು. ಅದು ಹಾಗೆ ಜಸ್ಟಿಫಿಕೇಶನ್ ಕೊಡು. ಮತ್ತೆ ನಮ್ದಂತ ಹೇಳಿದ್ರೆ ಅದು ಅವಳು ಥ್ಯಾಂಕ್ಸ್ ಅವಳಿಗೆ ಹೇಳ್ಬೇಕು, ಶ್ರದ್ಧನಿಗೆ. ಅವಳು ಅಲ್ಲಿ ಒಂದೊಂದು ಹೆಕ್ಕಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ಅದನ್ನೆಲ್ಲ ನೋಡಿ ಮತ್ತೆ ಪಿಕ್ ಮಾಡುದು ಅವಳು. ಹೌದು, ಶ್ರದ್ಧಾ ಈಗ ಇಲ್ಲಿ ನೆಕ್ಸ್ಟ್ ನಮ್ಗೆಲ್ಲ ಟೂರಿಗೆ ಕರ್ಕೊಂಡ್ ಬರ್ಬೋದು. ಯಾವ್ದನ್ನ ಹೆಕ್ಕಬೇಕು, ನೆಕ್ಸ್ಟ್ ಇಲ್ಲೇ ಕೆಲ್ಸಕ್ಕೆ ಅದಲ್ಲ, ಅದು ಇದೇ ಅಡ್ಡಿಲ್ಲ ಅಂತೆ. ಅವಳೀಗ ಇನ್ನಲ್ಲಿ ಊರಲ್ಲಿ ಫಾರ್ಮ್ ಲ್ಯಾಂಡ್ ಎಲ್ಲ ತಕೊಂಡು ಇನ್ನೀಗ ಇದೇ ಬಿಸ್ನೆಸ್ ಮಾಡ್ತಾಳೆ ಈಗ, ಬ್ಲೂಬೆರಿ ಬಿಸ್ನೆಸ್. ಈಗ ಇದ್ರಲ್ಲಿ ನೋಡಿದ್ದು 2 ದೊಡ್ಡದು ಉಂಟು, ಕೈಯಲ್ಲಿ ಹೀಗೆ ಮುಟ್ಟಿದ ಹೀಗೆ ತನ್ನಷ್ಟಕ್ಕೆ ಬೀಳ್ತದೆ, ಕೈಯಲ್ಲಿ ಮುಟ್ಟಿದ ಕೂಡ ಬೀಳ್ತಲ್ಲ, ದೊಡ್ಡದಾದ ಕೂಡ ಒಳ್ಳೆ ಹಣ್ಣಾಗಿದೆ. ಇದೆಲ್ಲ ಬೇಡ, ಒಳ್ಳೆ ಹಣ್ಣಾಗಿ ತೋರಿಸಂತೆ. ಈಗ ಮುಟ್ಟಿದಾಗ ಫುಲ್ ರೌಂಡ್ ಆಗಿ ದೊಡ್ಡದುಂಟು. ಇದು ಒಳ್ಳೆ ಸ್ವೀಟ್ ಇರ್ತದೆ, ಸ್ವೀಟ್ ಇರ್ತದೆ. ಅದನ್ನ ನಮ್ಮ ಬಾಸ್ಕೆಟಿಗೆ ಹಾಕ್ತೀಯಾ? ನಿಂಗೆ 2 ಬ್ಲೂಬೆರಿ. ಇದು ದೊಡ್ಡದು. ಹೌದು, ಮುಟ್ಟಿದ ಕೂಡಲೇ ಕೈಯಲ್ಲಿ ಬಂತು ನೋಡು. ಕರೆಕ್ಟ್ ಇಲ್ಲಿ ಬಂದು ಅವಳಿಗೆ ಹಚ್ಚಿ ಹೋಗ್ಲಿಕ್ಕೆ ಬಿಡು. ದೊಡ್ಡದಿದೆ. ಇನ್ನೊಂದು ದೊಡ್ಡದು ಕೊಟ್ಲು ನಮ್ಗೆ ಶ್ರದ್ಧಾ. ಅದೇ ನಾನು ಎಂತ ಹೇಳ್ತಿದ್ದೆ ಗೊತ್ತುಂಟ ಜಾನು, ಶ್ರದ್ಧಾನ ನಾವು ಆತರ ಟೊಪ್ಪಿ ಹಾಕಿ ಸುಮ್ಮನೆ ಕರ್ಕೊಂಡು ಬಂದ ಅಲ್ಲ, ಅವಳಿಗೆ ಒಂದು ನಾಗರಾಜ್ ಫಾರ್ ಅ ರೀಸನ್. ವಾಟಾಳ್ ನಾಗರಾಜ್, ಇಲ್ಲೆಲ್ಲ ಗೊಂಚಲು ಐತಲ್ಲ, ಇದು ಲೇಡಿ ವಾಟಾಳ್ ನಾಗರಾಜ್ ಕೆನಡಾದ. ಸೊ ಹೋರಾಟ ಮಾಡುದಿಲ್ಲ, ಇಲ್ಲಿ ಬ್ಲೂಬೆರಿ ಮಾತ್ರ ಹೆಕ್ಕುದಿಲ್ಲ, ಹೋರಾಟ. ಅದಕ್ಕೋಸ್ಕರ ಕರ್ಕೊಂಡು ಬಂದದ್ ನಾವು. ಒಳ್ಳೆದು ಎಕ್ಕಿ ಕೊಡ್ತಾಳಂತ ನೋಡಿ. ಇಲ್ಲಿ ಈಗ 1-2 ಸೂಪರ್ ಎಕ್ಕಿದಾಳೆ, ಒಳ್ಳೆ ಹಣ್ಣಿದ್ದದು. ಇನ್ನೊಂದು ಇಲ್ಲಿ ನೋಡಿ, ಕೊಡ ನಮ್ಗೆ ಕೊಡ. ಅದೆಲ್ಲ ಒಳ್ಳೆ ದೊಡ್ಡ ಕೊಟ್ಲು ನೋಡಿ. ಇದೆಲ್ಲ ಅವಳು ಈಗ ಕೊಟ್ಟದಲ್ಲ. ಹೌದು, ಅದು ಒಳ್ಳೆ ಹಣ್ಣು ಇರ್ತಲ್ಲ, ಒಳ್ಳೆ ತುಂಬಾ ಸ್ವೀಟ್ ಇರ್ತದೆ ಗೈಸ್. ಸೊ ಹಾಗೆ ಈಗ ನಾವು ಶ್ರದ್ಧನಿಗೆ ಒಂದು $10 ಕೊಟ್ಟು ಅವಳ ಹತ್ರ ಎಲ್ಲ ಪಿಕ್ ಮಾಡಿಸುವ ಹೇಳಿ. ಅವಳದೀಗ ತುಂಬಿ ಆಯ್ತು, ಈಗ ನಮ್ ತುಂಬಿಸ್ತಾ ಇದ್ಲು. ಇಲ್ಲ, ಅವಳು ತುಂಬಿ ಆಗ್ಲಿಲ್ಲ, ಅಲ್ಲಿಯಾಗ ಒಬ್ಬರಲ್ಲಿ ಅಲ್ಲಿ ತುಂಬಿಸ್ತಾ ಇದ್ದಾರೆ.
ಈಗ ನಾನು ಒಂದು ತೆಗ್ದೆ. ತೋರಿಸು ಹಾ ಇದು ದೊಡ್ಡದುಂಟು ಸ್ವೀಟ್ ಇರ್ತದೆ. ಕೊಡು ಟೇಸ್ಟ್ ಮಾಡಿ ಹೇಳ್ತೇನೆ ಸ್ವೀಟ್ ಉಂಟು ಬೇಡ. ಹೇಳಿ. ಕೊಡಾ ಬೇಡ ಓಕೆ, ಈಗ ಯಾರು ಇರುದ್ರಲ್ಲಿ ದೊಡ್ಡದು ಬ್ಲೂಬೆರಿ ಯಾರು ಹುಡುಕ್ತಾರೆ ಅಂತ ನೋಡ್ಬೇಕಾ. ಇದೀಗ ಇವರು ತೆಗ್ದದು. ನೀವು ಇದು ನನ್ನ ಕೈಲಿ ಕೊಡಿ, ನಾ ಮತ್ತೆ ಕೊಡ್ತೇನೆ ನಿಮಗೆ. ಕೊಡ್ತೇನೆ ಈಗ ಖಾಲಿ ಸೈಜ್ ನೋಡ್ಲಿಕ್ಕೆ. ಇದು ಪ್ರಜ್ವಲಣ್ಣ ತೆಗ್ದದ್ದು. ಈಗ ಶ್ರದ್ಧಾನ ನೋಡುವ. ಅವಳು ಈಗ ಇಡೀ 1 ಎಕರೆ ಇಡೀ ಸುತ್ತಾಳೆ. ಆಗ್ಲಿಲ್ಲ, ಈಗ ಎಲ್ಲರದ್ದು ಒಟ್ಟಿಗಿಟ್ಟು ನೋಡ್ಲಿಕ್ಕೆ ಉಂಟು. ಹಾ ಶ್ರದ್ಧಾ, ಅದೆಲ್ಲ ಇಲ್ಲ, ಒಂದು ಎಕ್ಕಿ ಕೊಡಿ, ಯಾವ್ದು ಸಹ ಆಗ್ಬೋದು. ಹಾ ಪೂಜಿತಾ, ನೀ ಹುಡುಕ್ತಿದ್ಯಾ? ಹುಡುಕು ಇಲ್ಲಿ ಒಬ್ರು ಹುಡುಕ್ತಿದ್ದಾರೆ. ನೀ ಹುಡುಕಿದ್ಯಾ? 1 ನಿಮಿಷದಲ್ಲಿ ಹಾ ಹೌದು, ಟೈಮ್ ಸೆಟ್ ಮಾಡ್ತೇನೆ. ನಿಂದು ಕೊಡು. ಹಾ ಇದು ಪೂಜಿತನದು ಕರೆಕ್ಟ್. ಈಗ ಇದು ಸೆಕೆಂಡ್ ಕೈ ನನ್ನ ಇದು ಈಚೆ ಇನ್ನೊಂದು ಬೆರಳಲ್ಲಿ ಇಡ ಅಂತ ಇದು ನಿನ್ನದು ಮಿಡಲ್ ಇದು. ಹಾ ಹಾಗೆ ಕರೆಕ್ಟ್. ಸೊ 1 ಮಿನಿಟ್ ಟೈಮ್ ಉಂಟಾಯ್ತಾ? ಇನ್ನು ಈಗ ಇದು ಪ್ರಜ್ವಲಣ್ಣನ, ಇದು ಪೂಜಿತಂದು. ಈಗ ನೆಕ್ಸ್ಟ್ ನಿನ್ನದು ನೋಡ್ಬೇಕು. ನಮ್ಗೆ 1 ಮಿನಿಟ್ ಕೊಡ್ಲಿಲ್ಲ, ನಾವು ಮಿಲಿ ಸೆಕೆಂಡ್. ಆಯ್ತಾ, ನಿಂಗೆ ಟೈಮ್ ಉಂಟು, ನೀನು ಎಕ್ಸ್ಚೇಂಜ್ ಮಾಡ್ಬೋದು. ನಾ ಶ್ರದ್ಧಾ ನಿಂದೆ ಹೋಗ್ತೇನೆ. ಇದು ರೀಪ್ಲೇಸ್ ರೀಪ್ಲೇಸ್ ಮಾಡ್ಬೋದು. 1 ನಿಮಿಷ ಟೈಮ್ ಉಂಟು. ಇದು ನಿಮ್ದು. ಓ ಅತ್ತೆ ಇದ್ದಿಡಿ. ಹಾಂ ಈಗ ಇದು ನಿಮ್ಮದು. ಓಕೆ, ಸೊ ಆದರೂ ಪೂಜಿತಾನೆ ಈಗ ಲೀಡಲ್ಲಿದ್ದಾಳೆ. ಇನ್ನು 40 ಸೆಕೆಂಡ್ಸ್ ಉಂಟು, ನೋಡುವ. ಅಲ್ಲಿ ತನಕ ನಾನು ನಿಮಗೆ ಹೀಗೆ ಗಿಡನ ತೋರಿಸ್ತೇನೆ ನೋಡಿ ಹೇಗುಂಟು ಅಂತ. ಎಷ್ಟು ಗೊಂಚಿ ಉಂಟು ಗೈಸ್, ರಾಶಿ ಉಂಟು, ರಾಶಿ. ದಿನ ಬರ್ಬೋದಾ ಇಲ್ಲಿಗೆ, ಅಷ್ಟು ಉಂಟು ನೋಡಿ. ಎಷ್ಟು ಗೊಂಚಿ ಉಂಟು. ಹೊಟ್ಟೆ ತುಂಬಿತು, ಅಷ್ಟು ತಿನ್ಬೋದು ಅಲ್ಲ, ಅದಕ್ಕಿಂತ ಜಾಸ್ತಿ ತಿನ್ಬೋದು. ಹಾಂ ಸಿಕ್ಕಿತಾ? ಶ್ರದ್ಧಂದು ಸಾಯ್ತು. ಲಾಸ್ಟ್ 10 ಸೆಕೆಂಡ್ಸ್ ಉಂಟು ನೋಡ. ಈಚೆ ಇಡು, ಇಲ್ಲಿಡು. ಇಲ್ಲಿಡ, ಇಲ್ಲಿ 3rd ಫಿಂಗರಲ್ಲಿ. ಅಲ್ಲಿ ಬಿಡು. ಓಕೆ, ಈಗ ನಾವು ನೋಡುವ ಯಾರು ವಿನ್ನರ್ ಅಂತ ನೋಡುವ. ಸೊ ಈಗ ಸೆಟ್ ಮಾಡಿ ಇಟ್ಟಿದ್ದೇವೆ. ನಿನ್ನ ಪ್ರಕಾರ ಯಾವ್ದು ದೊಡ್ಡದುಂಟು ಇದರಲ್ಲಿ 3ರಲ್ಲಿ? ನನ್ನದೇ. ಯಾವುದು? ಎರಡನೇದಾ? ಶ್ರದ್ಧಾನ ಹತ್ರ ಕೇಳಿ. ಶ್ರದ್ಧಾ, ಇದು 3ರಲ್ಲಿ ಯಾವ್ದು ದೊಡ್ಡದುಂಟು ಹೇಳು. ಇದು 3ರಲ್ಲಿ ಯಾವ್ದು ದೊಡ್ಡದುಂಟು? ಇದು. ಹಾಂ ಓಕೆ. ಪ್ರಜ್ವಲಣ್ಣ, ಇದು 3ರಲ್ಲಿ ಯಾವ್ದು ದೊಡ್ಡದುಂಟು ಹೇಳಿ ಅಂತೆ. ಶ್ರದ್ಧಾನದೇ ವಿನ್ನರ್, ಚಾಂಪಿಯನ್ ಇಲ್ಲಿದ್ದಾರೆ. ನಂಗೆ ಗೊತ್ತಿತ್ತು 3ನೇದೇ ಅಂತ, ಆದ್ರೆ ನಾನು ಹೇಳಿಲ್ಲ. ಯಾಕಂದ್ರೆ ನನ್ನ ಅವ್ರು 3 ಸಹ ತೆಗ್ದಾಯ್ತು ಅಲ್ಲಿ. ಶ್ರದ್ಧಾನೆ ವಿನ್ ಆದ್ಲು ಮಾರ, ಅದ್ರಲ್ಲಿ ಆಗ್ಬೋದು. ವೇಸ್ಟ್, ನೀವು ವೇಸ್ಟ್. ಶ್ರದ್ಧಾನ ಹಿಂದೆ ಹೋಗಿ ನೀವಿಬ್ರು ಲೈನಲ್ಲಿ, ಪ್ರಯೋಜನ ಇಲ್ಲ. ಕಾಂಪಿಟಿಷನ್ ಇದ್ರೆ ಅವಳು ವಿನ್ ಆಗುದೇ ಮತ್ತೆ. ಹೌದು, ವೆರಿ ಕಾಂಪಿಟೇಟಿವ್. ಹೌದು. ನೀನು ಇದಕ್ಕಿಂತ ಮೊದಲು ನೋಡಿದ್ಯಾ ಬ್ಲೂಬೆರಿ ಪ್ಲಾಂಟ್ಸ್ ಎಲ್ಲ? ಇಲ್ಲ, ಫಸ್ಟ್ ಟೈಮ್ ನೋಡು. ನಾನು ಕಿಸ್ಕೂರ್ ಅಂತ ನೋಡಿದೆ. ಊರ್ ಬದಿಯರ್ ಕಾಣ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಅಲ್ಲೇ ಹಿಂಗಿನ ಜಾಗದಲ್ಲೆಲ್ಲ ಕಿಸ್ಕೂರ್ ಅಂತಿರತ್ತೆ. ಅದ ಹಾವು ಮುಟ್ಟಿರತ್ತೆ, ತಿಂಬಕಾಗ ಅನ್ಕೊಂಡು ಹೇಳ್ತಾರ. ಬಟ್ ನಮ್ಗೆ ಅದು ಗೊತ್ತಿಲ್ಲ ಬಿಡು. ಇವರೆಲ್ಲ ಸಿಟಿ ಬಾಯ್ಸ್, ವಿ ಆರ್ ದೇಸಿ ಪೀಪಲ್. ನಾನು ಇಂಥ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಪ್ಲೀಸ್ ಶ್ರದ್ಧಾನ ಟ್ರೈನಿಂಗ್ ಸ್ಕೂಲಿಗೆ ಹೋಗಿ. ಶ್ರದ್ಧಾನ ಟ್ರೈನಿಂಗ್ ಸ್ಕೂಲಿಗೆ ಹೋಗಿ ಆದಮೇಲೆ ನಾನೊಂದು ದೊಡ್ಡದು ಹೆಕ್ಕಿ ಬಂದೆ. ಒಬ್ಬ ಫೈನಲಿ ಇದೊಳ್ಳೆ ಉಂಟು, ದೊಡ್ಡದುಂಟು, ಇರುದ್ರಲ್ಲೇ ದೊಡ್ಡದು. ಸೊ ಶ್ರದ್ಧಾನ ಟ್ರೈನಿಂಗ್ ಸ್ಕೂಲ್ ತುಂಬ ಯೂಸ್ಫುಲ್. ವರ್ಕೌಟ್ ಆಯ್ತು ಹಾಗಾದ್ರಲ್ಲ. ಕಂಗ್ರಾಟ್ಸ್. ಮಂಗ ಹೆಕ್ಕಿ ಸಾಕಾಗಿ ಕುತ್ಕೊಂಡಿದೆ ನೆರಳಿಗೆ. ಇಲ್ಲಿ ಸಹ ಆದ್ರೆ ಇಲ್ಲಿ ಸುಮ್ಮನೆ ಕುತ್ಕೊಳ್ಳಿಲ್ಲ. ಇಲ್ಲಿ ಸಹ ಅಲ್ಲಿ ಹೆಕ್ಕಿ ತಿಂತ ಉಂಟು ಮಂಗ. ಇಲ್ಲಿ ಸುಮ್ಮನೆ ಕುತ್ಕೊಳ್ಳಿಲ್ಲ. ಈಗ ಇಲ್ಲಿ ಸಹ ಹೆಕ್ಕುದು, ಹೆಕ್ಕು ತಲೆ ಮೇಲೆ ಗೊಂಚಿಂದ ಹೆಕ್ಕುತ್ತಾ ಉಂಟು ಮಂಗ ನೋಡಿ. ಅಷ್ಟೇ, ಅದು ಗೊಂಚಿ ತೋರಿಸ್ ಕೈಲಿ ಇರುದು. ಫೋಟೋ ತೆಗಿಲಿಕ್ಕೆ ಇಟ್ಕೊಳ್ಳಿ. ಲಾಸ್ಟ್ ಬಿಸಾಡ್ಬೇಡ, ಫುಲ್ ಬಾಯೊಳಗೆ ಹಾಕಿಬಿಡು ಹಾಗೆ. ಓಕೆ, ನಮ್ಮದೀಗ ತುಂಬಿಸಿ ಒಬ್ಬರು ಸೊಂಟ ಮೇಲೆ ಇಟ್ಕೊಂಡು ತಕೊಂಡು ಹೋಗ್ತಿದ್ದಾರೆ. ಭಾರ ತಡಿಲಿಕ್ಕಾಗದೆ. ತೋರಿಸೊಮ್ಮೆ ನೀರಿನ ಕೊಡಪಾನ ಇಟ್ಕೊಂಡಂಗಾಯ್ತು. ಹೌದದೇ, ಇದು ಇವ್ರದ್ದು ಹಿಂದೆ ಗಾಡಿ. ಅಲ್ಲಿ ನೋಡಿ ಟ್ರ್ಯಾಕ್ಟರ್ ಎಲ್ಲ ಉಂಟು ಹಾಗೆ. ಬಟ್ ಇದು ಗದ್ದೆ ಅಥವಾ ಫಾರ್ಮ್ ತರ ಇಲ್ಲ ಅಲ್ಲ, ಒಂಥರ ಒಳ್ಳೆ ಮೇಂಟೈನ್ ಮಾಡಿ, ವೆಲ್ ಮೇಂಟೈನ್ ಮಾಡಿ ಸೂಪರ್ ಉಂಟು. ಅಂದ್ರೆ ಗಲೀಜು, ಈಗ ಶೂ ಎಲ್ಲ ಗಲೀಜ್ ಆಗ್ತದೆ ಹಾಗೆ ಎಂತ ಹೆದರಿಕೆ ಇಲ್ಲ, ಏನಿಲ್ಲ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಏನಿಲ್ಲ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇದೀಗ ಹಿಂದೆ ಸೈಡ್ ಇಲ್ಲಿ ಆಕ್ಚುಲಿ ನಾನು ವೈಟ್ ಶೂ ಹಾಕಿ ಬರ್ಬೇಕಿತ್ತೆ.
ಬಟ್ ಹೆದರಿಕೊಂಡು ನಾನು ಹಾಕೊಂಡು ಬರ್ಲಿಲ್ಲ. ಹ್ಮ್. ಬಟ್ ಹಾಕೊಂಡು ಬಂದಿದ್ರೆ ಸಹ ಏನು ಆಗ್ತಿರ್ಲಿಲ್ಲ. ಹೌದು, ಏನಾಗೋದಿಲ್ಲ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಫ್ರೂಟ್ಸ್ ಇಟ್ಟಿದ್ದಾರೆ, ಪ್ಲಮ್ ಅಂತೆ, ಆಪ್ರಿಕಾಟ್ ಅಂತೆ, ಆ್ಯಪಲ್, ಇಲ್ಲಿ ಆರೆಂಜ್ ಎಲ್ಲ ಇಟ್ಟಿದ್ದಾರೆ. ಅದೆಂತ ಮುಸಂಬಿ ಅಲ್ಲ, ಮುಸಂಬಿ ಉಂಟು. ಇದಕ್ಕೆ ಕಲರ್ ಚೇಂಜ್ ನೋಡಿ. ಪಿಂಕ್ ಕಲರ್ ಮುಸಂಬಿ. ಇದ್ರ ಒಳಗೂ ಅದೇ ಕಲರ್ ಇರ್ಬೋದಾ ಅಂತ. ಹೌದು ಮಾರ, ಇದೆಂತ ಸ್ಟಾರ್ ರೂಬಿ ಅಂತ ಬರ್ತಿದೆ. ಓ ಮುಸಂಬಿ ಅಲ್ಲ, ಇದು ಬೇರೆ ಯಾವುದು ಫ್ರೂಟಾ? ಸ್ಟಾರ್ ರೂಬಿಯಾ? ಸ್ಟಾರ್ ರೂಬಿ ಅಂತ ಬರ್ತಿದೆ. ಫಸ್ಟ್ ಟೈಮ್ ನೋಡಿದ್ದು ನಾನು ಸಹ. ನಂಗೆ ಗೊತ್ತಿಲ್ಲ. ಕಲರ್ ನೋಡ್ಲಿಕ್ಕೆ ಒಳ್ಳೆ ಉಂಟು. ಎಷ್ಟು ಅದಕ್ಕೆ? ಅದು ರೇಟ್ ಒಂದೊಂದಕ್ಕೊಂದೊಂದು ಅಂತ. ಇಲ್ಲಿ ಉಂಟಲ್ಲ ಗ್ರೇಪ್ ಫ್ರೂಟ್ ಅದು. ಗ್ರೇಪ್ ಫ್ರೂಟಾ? ಇನ್ನ ಅದು ಅದರಲ್ಲೇ ದೊಡ್ಡದು. ದೊಡ್ಡದಲ್ಲ? ಇದು ಸಣ್ಣದು. ಸೊಪ್ಪು ಸಹ ಉಂಟು ಈಗ, ಮೇಥಿ ಸೊಪ್ಪಲ್ಲ, ಮೇಥಿ ಸೊಪ್ಪು ಉಂಟು. ಒಂದಕ್ಕೆ ಎರಡು ಅಲ್ಲ. ಬೇರೆ ಎಂತ ಉಂಟಾ ಹೊಸ ತರಕಾರಿ? ಹೊಸ ತರಕಾರಿ ಈಗ ಇಲ್ಲಿ ಉಂಟು. ಇದೆ ಅಂತ ಹೊಸ ತರಕಾರಿ? ಇದು ಯಾವ ತರಕಾರಿ ಮಾರೆ? ಅದು ಬೀಟ್ರೂಟ್ ತರನೇ ಉಂಟು. ಬೀಟ್ರೂಟೇ, ಬಟ್ ಬೇರೆ ಕಲರಲ್ಲಿ ಬೀಟ್ರೂಟ್. ಇರ್ಬೋದು. ಮೂಲಂಗಿ, ಕ್ಯಾರೆಟ್ ಎಲ್ಲ ಉಂಟು ಇಲ್ಲಿ. ಇಲ್ಲಿ ನೋಡಿ ಚೆರಿ ಎಷ್ಟು ಉಂಟಂತ. ಇದು ನೀವು ನಮ್ಮ ರೀಲ್ಸ್ ಮೊದಲಿನ ವಿಡಿಯೋ ಎಲ್ಲ ನೋಡಿದ್ರೆ ಅದರಲ್ಲಿ ನಾನು ನೋಡಿರ್ತೀರಿ. ಈ ಕಲರ್ ಚೆರಿ ತೆಗಿಲಿಕ್ಕೆ ಹೇಳಿದ್ದ ಅವರಿಗೆ, ಬಟ್ ಅವರಿಗೆ ಎಟ್ಟಕ್ಲೇ ಇಲ್ಲ. ಹೌದು, ಇದು ನೀವು ನಮ್ಮ ಮನೆ ಹತ್ರನೇ ನೋಡಿರ್ತೀರಿ, ನೇಬರ್ಹುಡ್ ವ್ಲಾಗಲ್ಲಿ ಅಲ್ಲ? ಅವಕ್ಕೆ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡೋದು. ಹೌದು, ಫ್ರೀಗೆ ಸಿಗ್ತದೆ ನಮ್ಗೆ. ಹಾಗೆ ಮೊಟ್ಟೆ, ಹಣ್ಣು ಹಂಪಲು ಎಲ್ಲ ಉಂಟು. ಸ್ಟ್ರಾಬೆರಿ, ಫ್ರೋಸನ್. ಇದು ನೋಡಿ ಇಲ್ಲಿ ಜೇನುತುಪ್ಪ ಎಲ್ಲ ಇಟ್ಟಿದ್ದಾರೆ, ಬಗೆ ಬಗೆ ಜೇನುತುಪ್ಪ. ಬಗೆ ಇದೆಂತ ಎಲ್ಲ ಬಗೆಯ ಜೇನುತುಪ್ಪ. ಆರ್ಗ್ಯಾನಿಕ್ ಜೇನುತುಪ್ಪ ಅಂತ. ಅದು ಬಿಳಿ ಕಲರ್ ಇರ್ತದ? ಗೊತ್ತಿಲ್ಲ ಮಾರೆ, ಬಿಳಿ ಕಲರಲ್ಲಿ ನಾನು ಫಸ್ಟ್ ಟೈಮ್ ನೋಡು. ನಮ್ಮನೇದು ಎಣ್ಣೆ ತರ ಉಂಟು, ತೆಂಗಿನ ಎಣ್ಣೆ. ಹೌದೌದು, ಗಟ್ಟಿ ಆದ ಕೂಡ ಅದೇ ಕಲರ್. ಅದೇ ಕಲರ್. ಹಾಗೆ ಜೇನುತುಪ್ಪ, ಇಲ್ಲಿ ಎಂತ ನೀರುಳ್ಳಿ. ಸೊ ಒಳ್ಳೆ ಮಾಡಿದ್ದಾರೆ. ಒಂದು ಪುಟ್ಟ ಅಂಗಡಿ, ಮಿನಿ ಗ್ರೋಸರಿ ಸ್ಟೋರ್. ಹಿಂದೆ ಫಾರ್ಮ್. ಸೊ ಅವರದ್ದು ಅಲ್ಲಿ ಬೆಳೆದದಲ್ಲ ಇಲ್ಲಿ ಮಾರ್ಬೋದು ಅವರಿಗೆ, ಅದರೊಟ್ಟಿಗೆ. ಒಳ್ಳೆ ಐಡಿಯಾ. ಸೊ ಒಳ್ಳೆ ಉಂಟು ನೋಡಿ, ಒಳ್ಳೆ ಮೇಂಟೆನ್ಸ್ ಮಾಡಿದ್ದಾರೆ. ಖುಷಿ ಆಗ್ತದೆ ನೋಡಲಿಕ್ಕೆ. ಹಾಗೆ ಬನ್ನಿ ನಾವು ಆಚೆ ಹೋಗುವ. ನನ್ನ ಹೆಂಡತಿ ಖಾಲಿ ಇದು ಬ್ಲೂಬೆರಿ ಒಟ್ಟಿಗೆ ಒಂದು 3 ಪಿಯರ್ಸ್ Pears. ತಗೊಂಡಿದ್ದಾಳೆ. ನನ್ನ ಗಂಡನಿಗೆ ಪಿಯರ್ಸ್, ನನಗೆ ಬ್ಲೂಬೆರಿ. ಗಂಡನಿಗಿಲ್ಲ, ಯಾಕಂದ್ರೆ ಅವರ ಹೊಟ್ಟೆಯಲ್ಲಿ ಉಂಟು ಅದಕ್ಕೆ. ಹೊಟ್ಟೆಯಲ್ಲಿ ನಿಂದು ಸಹ ಉಂಟು ಕಳ್ಳಿ. ಹಾಗೆ ಸೊ ಈಗ ಬಿಲ್ಲಿಂಗ್ ಲೈನಲ್ಲಿ ನಿಂತಿದ್ದೇವೆ ನಾವು. ಓಕೆ, ಸೊ ಬ್ಲೂಬೆರಿ ಇಸ್ 2.5 pound. 7 ಎಷ್ಟು 750. 2.5 ಪೌಂಡ್ ಉಂಟಂತೆ ಬ್ಲೂಬೆರಿ. Yeah, 10.65 the book. $10ಗೆ ಒಂದು ಕ್ರೇಟ್ ಅಷ್ಟು ಬ್ಲೂಬೆರಿ ಸಿಕ್ಕಿತ್ತು ನಮಗೆ. ಇದು ಹೇಳಿ ಒಟ್ಟು ಸೇರಿ. ಎರಡು ಒಟ್ಟಿಗೆ ಸೇರಿ $10 ಪೇರ್ಸ್ ಮತ್ತೆ ಇದು ಒಟ್ಟಿಗೆ ಸೇರಿ $10. ಜಸ್ಟ್ $7ಗೆ ಬ್ಲೂಬೆರಿ ಸಿಕ್ಕಿತ್ತು. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇದು ಈಗ ವೇ ಮಾಡಿ ಕೊಟ್ಟಿರೋದು ಪ್ರೈಸ್. ಹೊಟ್ಟೆ ಒಳಗಿರುವುದಕ್ಕೆ ಅವರಿಗೆ ಪ್ರೈಸ್. ಹೌದು ಹೇಳಿದೆ, ಈಗ ಅದು ಸಹ ತಿಂದದ್ದು ಸಹ ಉಂಟಲ್ಲ, ಅದು ಒಂದು ಕೆಜಿ ಇರ್ಬೋದು ಅಲ್ಲಿ. ಎಲ್ಲಿ ಬೇಕಾ? ಸೂಪರ್. ನನ್ನ ಗಂಡ ಇವತ್ತು ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ಹೇಳಿದ್ರೆ, Very stick ಮಾಡಿದ್ದು. ಅಲ್ಲ ಹಾ. ಜರಿ ಎಲ್ಲ ಕರೆಕ್ಟ್ ಸೈಜ್ ತಂದಿದ್ದಾರೆ. ಒಳ್ಳೆ ಸೈಜ್ ಕರೆಕ್ಟ್ ಉಂಟಾ? ಸೊ ಹೀಗಿತ್ತು ನಮ್ಮ ಫಸ್ಟ್ ಬೆರಿ ಪಿಕಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಖುಷಿ ಆಯ್ತಲ್ಲ? ತುಂಬಾ ಖುಷಿ Super. ಆಯ್ತು. Very ಹೊಟ್ಟೆ ಸಹ nice. ತುಂಬಿತ್ತು, ನಮ್ಮ ಬ್ಯಾಗ್ ಸಹ ತುಂಬಿತ್ತು. Berry ಅದೌದು. picking and eating. ಎಸ್. ಸೊ ಇನ್ನು ಎಂತ ಮಾಡಬೇಕು? ಲೈಕ್ ಲೈಕ್ ಮಾಡಿ, ಮಾಡಿ, comment ಕಾಮೆಂಟ್ ಮಾಡಿ, share ಶೇರ್ ಮಾಡಿ, and ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. See you in next video guys. Bye. ಬಾಯ್.